ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಿತಾ ಟೇಲ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಕೋರ್ಸ್ ಸಿಕ್ಕಿದೆ, JC ಸಿಕ್ತಾ, NI ಸಿಕ್ತಾ, ವಿದ್ಯಾವರ್ಧಕನ ಅಂತ ಹೇಳ್ತೀನಿ. ಸೊ ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಓಕೆ, ಫಸ್ಟ್ ಅದು ಹೇಳೋಕ್ಕೂ ಮುಂಚೆ ಏನಂದರೆ, ಐ ಆಲ್ವೇಸ್ ವಾಂಟೆಡ್ ಟು ಬಿ ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಲೈಕ್ ಡಿಫ್ರೆಂಟಾಗಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ದು ಹುಡುಗಿ. ನಾನು ಹಿಂಗೆ ಎಂಡಪ್ ಆಗ್ತೀನಿ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಲೈಕ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಜಾಸ್ತಿ ಸಂಬಳದ್ದು ಕೆಲಸ ಸಿಗುತ್ತೆ, ಹಾಗೆ ಹಿಂಗೆ ಅಮೇರಿಕಾಗೆ ಹೋಗ್ತೀನಿ ಆ್ಯಂಡ್ ಅದೇ ಏನೇನೋ ಹೇಳ್ತಾ ಇದ್ದೆ. ಬಟ್ ಓಕೆ, ಒಂದು ಸ್ವಲ್ಪ ಮೆಚ್ಯೂರಿಟಿ ಬಂದಮೇಲೆ ಅದೆಲ್ಲ ಇಂಪಾಸಿಬಲ್ ಅಲ್ಲ, ಸ್ವಲ್ಪ ದುರಾಸೆ ಅಂತಲೇ ಹೇಳ್ಬೋದು, ಹಂಗಂತ ಅನ್ನಿಸ್ತು. ಓಕೆ, ಅದಾದಮೇಲೆ ಸ್ವಲ್ಪ ಪ್ರಾಕ್ಟಿಕಲಾಗಿ ಇದು ಮಾಡಿದ್ರೆ ಓಕೆ, ಫ್ರೆಂಡ್ಸ್ ಜೊತೆ ಇದ್ದಾಗ ಜಾಸ್ತಿ ಡ್ಯಾನ್ಸ್ ಕಡೆ ಗಮನ, ಸ್ಕೂಲಲ್ಲಿ ಎಲ್ಲ. ಸೊ ಡ್ಯಾನ್ಸರ್ಸ್ ಅಂದ್ಕೊಂಡು ಪ್ರೊಫೆಷ್ನಲ್ ಆಗ್ತೀವಿ ಅಂದ್ಕೊಂಡು ಸ್ಟುಪಿಡಾಗಿ ನಾವು ಸಿಕ್ಕಾಪಟ್ಟೆ ತುಂಬ ಕಡೆ ವಿಚಾರಿಸಿ ನಮಗೆ FA1 ಬಂದುಬಿಡ್ತಿತ್ತು. ವಿಚಾರಿಸಿ ಏನು ಸೇರ್ಕೊಬೇಕು, ಮನೇಲೂ ಓಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಓಕೆ, ಬಂದುಬಿಡ್ತು FA1 SA1 ಆ ಥರ. ಆ್ಯಂಡ್ 7th ಹಂಗೇನೆ ಪಬ್ಲಿಕ್ ಎಕ್ಸಾಮ್ ಇಟ್ಬಿಟ್ರು, ಹಾಳಾಗೋಯ್ತು. 8th ಪೂರ್ತಿ ಕೊರೋನಾ. ಆ್ಯಂಡ್ 9th ನಾವು ಸ್ಕೂಲಲ್ಲೇ ಡ್ಯಾನ್ಸಲ್ಲಿ ತುಂಬ ಬ್ಯುಸಿ ಇದ್ವಿ, ಅಲ್ಲಿ ಇಲ್ಲಿ ಅಂದ್ಕೊಂಡು. ಆ್ಯಂಡ್ 10th ಅಷ್ಟೇ, ಓದೋಕ್ಕೆ ಟೈಮ್ ಇರಲಿಲ್ಲ, ಬಟ್ ಸ್ಟಿಲ್ ತುಂಬ ಆಪರ್ಚುನಿಟೀಸ್ ಇತ್ತು. ಸುಮಾರು ಡ್ಯಾನ್ಸ್ ಫಾರ್ಮ್ಸ್ ಕಲ್ತ್ಕೊಂಡ್ವಿ ಎಲ್ಲ ಸೇರಿಕೊಂಡು. ಓಕೆ, ಬಟ್ ಅದನ್ನ ಪ್ರೊಫೆಷ್ನಲ್ ಮಾಡ್ಕೊಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು, ಆಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮಾಡ್ಲಿಂಗ್. ನಂಗೆ 9th ಸ್ಟ್ಯಾಂಡರ್ಡಿಂದನೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಮನೇಲಿ ಇರ್ಬೇಕಾದ್ರೆ ಎಲ್ಲ ರ್ಯಾಂಪ್ ವಾಕ್ಸು, ಆಮೇಲೆ ಫ್ಯಾಷನ್ ಇದು ಶೋಸ್ ಎಲ್ಲ ನೋಡೋದು ಸಿಕ್ಕಾಪಟ್ಟೆ TV-ನಲ್ಲಿ. ಓಕೆ, ಅದು ತುಂಬ ದೂರ ಇದೆ ಆ ಜರ್ನಿ ಅಂತ ಅನಿಸುತ್ತೆ. ನೆಕ್ಸ್ಟ್ ತುಂಬ ಇದೆ ಈ ಥರ ಲಿಸ್ಟು. ಆ್ಯಂಡ್ ಐ ವಾಂಟೆಡ್ ಟು ಬಿ ಅ ಗೈನಕಾಲಜಿಸ್ಟ್, ಆಮೇಲೆ ವೆಟರ್ನರಿ ಡಾಕ್ಟರ್, ಸಿಕ್ಕಾಪಟ್ಟೆ ಇತ್ತು ಆ್ಯಂಬಿಷನ್ಸು. ಬಟ್ ಸ್ಟಿಲ್ ಇಂಜಿನಿಯರಿಂಗ್ಗೆ ಬಂದು ಎಂಡಪ್ ಆಗಿದ್ದೀನಿ. ಜಸ್ಟ್ ಕಾಂಟ್ ಬಿಲೀವ್ ಅದು ಹೆಂಗೆ ಅಂತ. ನಾನು ಒಂದು ಅಷ್ಟು ಲಿಸ್ಟ್ ಮಾಡ್ಬೋದು ನಂದು ಆ್ಯಂಬಿಷನ್ಸ್ ಎಷ್ಟು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತ. ಒಂದೊಂದು ಒಂದೊಂದು ನಿಮಿಷಕ್ಕೂ ಒಂದೊಂದು ಕ್ರಿಮಿನಲ್ ಲಾಯರ್ ಆಗಬೇಕು, ಜಡ್ಜ್ ಆಗಬೇಕು, ಅದು ಇದು ಸಿಕ್ಕಾಪಟ್ಟೆ ಇಟ್ಕೊತಿದ್ದೆ. ಓಕೆ, ಪರವಾಗಿಲ್ಲ. PUನಲ್ಲಿ ವಿ ಹ್ಯಾವ್ ಟು ಡೂ ಇಟ್ ಅಂತ ನಾನು ಸಿನ್ಸು ಅಂದ್ಕೊಂಡ್ವಿ. ಕೊನೆಗೆ ಇಂಟಿಗ್ರೇಟೆಡ್ ಸೇರಿಕೊಂಡು ಓದೋಕ್ಕೂ ಟೈಮ್ ಸಾಲ್ತಾ ಇರಲಿಲ್ಲ ನನಗೆ. ನಂಗೊಂದು ಒಳ್ಳೆ ಫುಡ್ ತಿನ್ನೋಕ್ಕೂ ಟೈಮ್ ಸಾಲ್ತಾ ಇರಲಿಲ್ಲ. ನಾನೇ ಹೆಂಗೋ ಕಷ್ಟಪಟ್ಟು ಮ್ಯಾನೇಜ್ ಮಾಡಿ, ನಾಳೆ ನಂಗೆ ಕೆಮಿಸ್ಟ್ರಿ ಎಕ್ಸಾಮ್ ಇದ್ರೂ ನಾನು ಅದನ್ನ ಸೈಡ್ಗೆ ಇಟ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಂಡು, ಈಗ ನೆನೆಸ್ಕೊಂಡ್ರೆ ನನ್ಗೆ ಅಷ್ಟೊಂದು ಧೈರ್ಯ ಇತ್ತಾ, ಅದು ಹಿಂಗೆ ಎಕ್ಸಾಮ್ ಇದ್ರೂ ಅಡುಗೆ ಮಾಡ್ತಿದ್ನ ಆ ಥರ ಅನಿಸುತ್ತೆ. ಓಕೆ, ಫಸ್ಟ್ PU ಸೆಕೆಂಡ್ PU ಕಷ್ಟಪಟ್ಟು ಮುಗಿಸಿದ್ದೀನಿ. ಆ್ಯಂಡ್ ಇವಾಗ CET ರ್ಯಾಂಕ್ ಆಮೇಲೆ ರಿಸಲ್ಟ್ ಎಲ್ಲ ಬಂದಮೇಲೆ ಓಕೆ, ಹಿಟ್ ಆಲ್ ವರ್ಡ್ಸ್ ಅಂತ ಅನಿಸ್ತು. ಆ್ಯಂಡ್ ಮೇಯ್ನ್ JEE ಫ್ಯಾಕಲ್ಟಿಗಂತೂ ಹ್ಯಾಟ್ಸ್ ಆಫ್. ಅವ್ರಿಲ್ಲದೆ ನಾವು ಇಲ್ಲಿ ತನಕ ನಾವು ಟಾಪರ್ಸ್ ಬ್ಯಾಚಲ್ಲಿ ಎಷ್ಟು ಜನ ಇದ್ವಿ, ನಮ್ಮ ಇಂಟಿಗ್ರೇಟೆಡ್ ಸೆಕ್ಷನಲ್ಲಿ ಎಷ್ಟು ಜನ ಇದ್ವಿ, ಅವ್ರಿಲ್ಲದೆ ಇಟ್ಸ್ ರಿಯಲಿ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಅಷ್ಟು ವರ್ಕ್ ಮಾಡಿಸಿದ್ರು. ಓಕೆ, ಇವಾಗ ಯಾವ ಕಾಲೇಜ್ ಸಿಕ್ತು ಅಂತ ಹೇಳ್ಬಿಡ್ತೀನಿ. ಫಸ್ಟು ನನಗೆ ಮಾಕ್ ರೌಂಡಲ್ಲಿ ಯಾವ ಕಾಲೇಜು ಅಲಾಟ್ ಆಗಿರಲಿಲ್ಲ. ಮನೇಲೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿತ್ತು ಎಲ್ರಿಗೂ. ಅಂದರೆ ನಾನು EC ಎಲ್ಲ ಆ್ಯಡ್ ಮಾಡಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಸಜೆಷನ್ ತೊಗೊಂಡೆ, ನಮ್ಮ ಅಕ್ಕ ಸುಹಿ ಮತ್ತು ಇನ್ನೊಬ್ರು ಅಣ್ಣ, ಒಬ್ಬರು AB ಅಣ್ಣ ಅಂತ, ಅವ್ರ ಹತ್ರ ಎಲ್ಲ ಸಜೆಷನ್ ತೊಗೊಂಡು ನಾನು ಆಮೇಲೆ ಆಪ್ಷನ್ ಎಂಟ್ರಿ ಒಂದೆರಡು ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಎರಡು ಕೋರ್ಸ್ ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಮಾಡಿದ ಕೋರ್ಸೇ ಸಿಕ್ಬಿಡ್ತು ಫಸ್ಟ್ ರೌಂಡ್ಗೆ. ಆದರೂ ಮನೇಲಿ ಒಂಥರ ಸಮಾಧಾನ ಇಲ್ಲ. EC ಸಿಕ್ತು NIನಲ್ಲಿ. ಸೊ ಮನೇಲಿ ಒಂದು ಸ್ವಲ್ಪ ನನಗೂ ಅಪ್ಸೆಟ್ ಆಯಿತು. ಆಮೇಲೆ ಹೆಂಗೋ ಮೈಂಡ್ ಸರಿ ಮಾಡಿಕೊಂಡೆ, ಪರವಾಗಿಲ್ಲ ಒಳ್ಳೆ ಕೋರ್ಸೇ ಹಂಗೆ ಹಿಂಗೆ ಅಂದ್ಕೊಂಡು. ಓಕೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅಂದ್ಕೊಂಡು ಸೆಕೆಂಡ್ ರೌಂಡ್ ತನಕ ವೆಯ್ಟ್ ಮಾಡಿದೆ. ಅವತ್ತು ಕೆಫೆನಲ್ಲಿ ಹೊರಗಡೆ ಇದ್ದೆ ನನ್ನ ಫ್ರೆಂಡ್ಸ್ ಜೊತೆ. ನನ್ನ ಕಟ್ ಆಫ್ ನಿಯರ್ ಇದ್ದಿದ್ದು AIML 11,200 ಸಮಥಿಂಗ್ ಇತ್ತು. ಆ್ಯಂಡ್ CS 10,900 ಸಮಥಿಂಗ್ ಇತ್ತು. ನಾನು ಸೊ AIML ನನಗೆ ಹತ್ರ ಇದೆ, ಅದೇ ಸಿಗುತ್ತೆ ಅಂದ್ಕೊಂಡ್ಬಿಟ್ಟಿದೆ. ಸೊ ಕೊನೆಗೆ ಅಂದ್ಕೊಂಡಿರಲಿಲ್ಲ, CS ಸಿಕ್ಬಿಡ್ತು.
ಫುಲ್ ಖುಷಿ ಅವತ್ತು ಕೆಫೆನಲ್ಲಿ ಕೂಗಾಡಿ ಫುಲ್ ಅದು ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾವು ಅಲ್ಲಿ 3 ಜನನೂ ನಾವು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಅದು ನನಗೆ NI CS ಸಿಕ್ತು, ಸಿಂಚುಗೆ G3 ಅಲ್ಲಿ EC ಸಿಕ್ಕಿದೆ. ಅವಳು ಇನ್ನೂ ಥರ್ಡ್ ಸಾರಿ ಗೈಸ್ ವಿಡಿಯೋ ಸ್ಟಾಪ್ ಆಗೋಯ್ತು. ಸಿಂಚುಗೆ G3 ಅಲ್ಲಿ ಸಿಕ್ಕಿದೆ, EC ಸಿಕ್ಕಿದೆ. ಅವಳು ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಶ್ರೇಯಾ ಅಂತೂ ನೆಮ್ಮದಿ, ಅವಳು ಆರಾಮ್, ಅವಳು ಚಿಲ್, ಅವಳು ಸಿಕ್ಕಾಪಟ್ಟೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಆ ಥರ ಇರೋಕ್ಕಿಷ್ಟ ನಮಗೂ. ಬಟ್ ಗೊತ್ತಿಲ್ಲ, ಮೈಂಡ್ ಸೆಟ್ ಎಲ್ರದ್ದು ಒಂದೇ ಥರ ಇರಲ್ಲ ಅಲ್ವಾ. ಅವಳಿಗೆ JC ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಸಿಕ್ಕಿದೆ, ಫಸ್ಟ್ ರೌಂಡ್ಗೆ ಸಿಕ್ಬಿಡ್ತು. ಸೊ ಎಸ್, ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕಡೆನೇ ಎಂಡಪ್ ಆಗಿದ್ದೀವಿ. ಸೊ ಎಕ್ಸೈಟೆಡ್. ನೆಕ್ಸ್ಟ್ 4 ಇಯರ್ಸ್ ಹೆಂಗೋ ಕಳೆದ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಇನ್ನೂ ಓದಬೇಕು. ಆ್ಯಕ್ಚುಲಿ ಇನ್ನೂ ಓದಬೇಕು ಅಂದ್ಕೊಂಡಿದ್ದೀನಿ. ಓದಬೇಕು ಅನ್ನೋದಕ್ಕಿಂತ ಬೇರೆ ಬೇರೆ ಕೋರ್ಸ್ಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ, ಕಲಿನರಿ ಕೋರ್ಸ್ಗಳು. ಅದು ಹೆಂಗೆ ಬಿಡೋಕ್ಕಾಗಲ್ಲ ಅದನ್ನ. ನಾನು ಆಗಲೇ ಹೇಳ್ದಂಗೆ ನಾನು ತುಂಬ ಆ್ಯಂಬಿಷನ್ಸ್ ಚೇಂಜ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ. ಲಿಸ್ಟ್ ಮಾಡಿದ್ರೆ ನಿಯರ್ ಒಂದು 20 ಆ್ಯಂಬಿಷನ್ಸ್ ಅಂತಲೇ ಹೇಳ್ಬೋದು. ಹೊಸದಾಗಿ ಹುಡುಕ್ತಿದ್ದೆ. ಸುಮ್ಮನೆ ಚಿಕ್ಕ ಅಮ್ಮ ಡ್ರೆಸ್ ಒಳ್ಳೆಯದು ನೋಡಿದ್ರು ನಾನು ಫ್ಯಾಷನ್ ಡಿಸೈನರ್ ಆಗಿಬಿಡಬೇಕು ಅಂತ, ಆ ಥರ ಎಲ್ಲ. ಅಫ್ಕೋರ್ಸ್ ಆ ಥರ ಇನ್ಫ್ಲುಯೆನ್ಸ್ ಆಗೇ ಆಗ್ತೀವಿ ಸುತ್ತಮುತ್ತ ನೋಡಿಕೊಂಡು. ಆ್ಯಂಡ್ ಐ ವಾಂಟೆಡ್ ಟು ಬಿ ಅ ಕ್ರಿಕೆಟ್ ಪ್ಲೇಯರ್ ಆ್ಯಕ್ಚುಲಿ. ತುಂಬ ಇದೆ ಆ ಥರ. ಆ್ಯಂಡ್ ದಂಗಲ್ ಮೂವಿ ನೋಡ್ಬಿಟ್ಟು ನಾನು ರೆಸ್ಲರ್ ಆಗಬೇಕು ಅಂದ್ಕೊಂಡು ಫುಲ್ ಮನೇಲೆಲ್ಲ ಸೇರಿಸಿ ಅಂತ. ಸೊ ನಾನು ಎಲ್ಲ ಕಡೆ ಆ ಥರ ಮೈಂಡ್ ಬೇಗ ಈಸಿಯಾಗಿ ಬಿಟ್ಬಿಡ್ತೀನಿ ಆ ಥರ. ಓಕೆ. ಸೊ ಬಟ್ ಎಲ್ಲದೂ ಈ ಥರ ಆದರೂ ಬಟ್ ಚೆಫ್ ಒಂದು ಕಾನ್ಸ್ಟೆಂಟ್ ಆಗಿದೆ ಅದು. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಕೊನೆ ತನಕ ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆಯಿಂದ ಇಂಡಕ್ಷನ್ ಕ್ಲಾಸಸ್ ಇದೆ ನನಗೆ, ಹೋಗಿ ನೋಡಬೇಕು. 1 ವೀಕ್ ಪೂರ್ತಿ ಅದೇ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ 15 ನಮಗೆ ನಾರ್ಮಲ್ ಕ್ಲಾಸಸ್ ಶುರು ಆಗುತ್ತೆ. ಫಸ್ಟ್ ಡೇ ಕಾಲೇಜ್ ಹೇಗಿತ್ತು ಅಂತ ಎಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟೇ ಕನೆಕ್ಟೆಡ್, ಸ್ಟೇ ಟ್ಯೂನ್ಡ್. ಓಕೆ, ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ ಅವಾಗವಾಗ. ಲವ್ ಯು ಆಲ್. ಬಾಯ್ ಬಾಯ್.